ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MC ಚಾನಲ್. ಫೋನ್ಪೇಲಿ ನೀವು ದುಡ್ಡು ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ UPI ಮೂಲಕ, ಆ ಒಂದು ಫೋನ್ಪೇಯಲ್ಲಿ ನಿಮ್ಮ ಒಂದು DP ಇಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಪ್ರೊಫೈಲ್ ಫೋಟೋ, ಈಗ ಯಾರಾದರೂ ಫೋನ್ಪೇ ಯೂಸ್ ಮಾಡೋರು ಅಥವಾ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ರೆ ಆವಾಗ ನಿಮ್ಮ ಒಂದು DP ಕಾಣುತ್ತೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನೀವು ಫೋನ್ಪೇ ಯೂಸ್ ಮಾಡ್ತೀರ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ಕೂಡ ಚೆನ್ನಾಗಿರುವಂಥ ಫೋಟೋ, ನಿಮ್ಮೊಂದು ಫೋಟೋನ DP ಆಗಿ ಇಟ್ಕೋಬೋದು ಫ್ರೆಂಡ್. ಅದು ಇಡೋದು ಹೇಗೆ ಫೋನ್ಪೇ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ DP ಇಡೋದು ಜಸ್ಟ್ ಒಂದೇ ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕೂಡ DP ಇಟ್ಕೊಂಡ್ರೆ ನೀವು ಕೂಡ ಫೋನ್ಪೇ ಯೂಸ್ ಮಾಡ್ತೀನಿ ಅನ್ನೋದು ನಿಮ್ಮೊಂದು ಫ್ರೆಂಡಿಗೆ ಗೊತ್ತಾಗುತ್ತೆ ಫ್ರೆಂಡ್. ಬನ್ನಿ ಫ್ರೆಂಡ್, ಮೊದಲಿಗೆ ನಾನೊಂದು ಫೋನ್ಪೇ ಆ್ಯಪ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಮೊದಲಿಗೆ ನಿಮ್ಮೊಂದು ಪ್ರೊಫೈಲ್ ಫೋಟೋ ಇಲ್ಲಿ ನಾನು ಇಟ್ಕೊಂಡಿನಿ ಆಲ್ರೆಡಿ DP. ನಿಮಗೆ ಇಲ್ಲಿ ಖಾಲಿ ಇರುತ್ತೆ, ಯಾವುದೇ ಒಂದು ಫೋಟೋ ಇರಲ್ಲ. ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಆ ಒಂದು ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಿಮಗೆ ಖಾಲಿ ಫೋಟೋ ಇರುತ್ತೆ, ಖಾಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೈಡಿಗೆ ಇಲ್ಲಿ ಬಾಣದ ಮಾರ್ಕ್ ಇರೋದು ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಆವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆ, ಒಂದು ಇಲ್ಲಿ ಕ್ಯಾಮ್ರಾ ಮಾರ್ಕ್ ಇದೆ, ಆಯಿತಾ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡಿಬಿಡಿ, ಇಲ್ಲಿ ಕ್ಯಾಮ್ರಾ ಮಾರ್ಕ್ ಇದೆಯಲ್ಲ, ಕ್ಯಾಮ್ರಾ ಮಾರ್ಕಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಖಾಲಿ ಇರುತ್ತೆ. ನಾ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಖಾಲಿ ಇರುತ್ತೆ, ಇಲ್ಲಿ ಪೆನ್ಸಿಲ್ ಮಾರ್ಕ್ ಇರುತ್ತಲ್ಲ, ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಒಂದು ಆಪ್ಷನ್ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಒಂದು ಫೋಟೋ ಇದೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ಒಂದು ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತಿರ್ಬೋದು ತೆಳಗಡೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫೋಟೋನು ಕೂಡ ಚೇಂಜ್ ಆಯಿತು. ಆ ಫೋಟೋ ಹೋಗಿ ಈ ಫೋಟೋ ಬರುತ್ತೆ. ಒಂದು ನಿಮಿಷ ವೇಟ್ ಮಾಡಿ, ನೋಡ್ಕೊಳ್ಳಿ. ಈ ಫೋಟೋ ಆ್ಯಡ್ ಆಯಿತು ಫ್ರೆಂಡ್. ಈಗ ಜಸ್ಟ್ ಇದು ಆ್ಯಡ್ ಆಯಿತು ನೋಡ್ಕೊಳ್ಳಿ. ಈ ಒಂದು ಫೋಟೋ ಪ್ರೊಫೈಲ್ ಫೋಟೋ ಈಗ ಆಯಿತು ಫ್ರೆಂಡ್. ನೋಡ್ಕೊಳ್ಳಿ, ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಫ್ರೆಂಡ್. ಇದು ಯಾಕೆ ಹೇಳ್ತೇನೆ ಅಂದರೆ ಭಾಳ ಜನಕ್ಕೆ ಫೋನ್ಪೇಲಿ DP ಪ್ರೊಫೈಲ್ ಫೋಟೋ ಇಡೋಕ್ಕೆ ಭಾಳ ಜನಕ್ಕೆ ತೊಂದರೆ ಆಗ್ತಿತ್ತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊತಾ ಇದ್ದರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಫೋನ್ಪೇಗೆ ಹೇಗೆ ನಿಮ್ಮೊಂದು DP ಸೆಟ್ ಮಾಡೋಂಥ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.